ಕೆರೆ ಅಂಗಳದಲ್ಲಿ ರಸ್ತೆ ನಿರ್ಮಾಣ ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಪ್ರತಿಭಟನೆ. ಕೆರೆಯಂಗಳದಲ್ಲಿ ಕಸ ವಿಲೇವಾರಿಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕಿದೆ ಹಾಗೂ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತರದೆ ಕೆರೆ ಅಂಗಳದಲ್ಲಿ ನಿರ್ಮಿಸಲಾಗುತ್ತಿರುವ ರಸ್ತೆಯನ್ನು ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ರಸ್ತೆ ತೆರವುಗೊಳಿಸಬೇಕಿದೆ ಎಂದು ಪ್ರಬುದ್ಧ ಕರ್ನಾಟಕ ಭೀಮಸೇನೆ ರಾಜ್ಯಾಧ್ಯಕ್ಷ ಯು ಮುನಿರಾಜು ಆಗ್ರಹಿಸಿದರು. ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲನ ಜೋಗಹಳ್ಳಿ ಕೆರೆ ಅಂಗಳದಲ್ಲಿ ನಿರ್ಮಿಸಲಾಗುತ್ತಿರುವ ರಸ್ತೆಯನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಹಿಂದೆ ಕೆರೆಯ ಅಂಗಳದಲ್ಲಿ ಕಸ ವಿಲೇವಾರಿ ಕುರಿತು ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಸದ್ಯ ನಮ್ಮ ಕೆರೆ ಕಸಮುಕ್ತವಾಗಬೇಕಿದೆ. ಹಾಗಾಗಿ ಅಧಿಕಾರಿಗಳು ಕೆರೆಯ ಅಂಗಳದಲ್ಲಿ ಕಸ ವಿಲೇವಾರಿಯನ್ನು ಸಂಪೂರ್ಣ ನಿಷೇಧಿಸುವ ಸಲುವಾಗಿ ಕೆರೆಯ ಸುತ್ತ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಬೇಕಿದೆ ಎಂದರು. ಇದ್ದಕ್ಕಿದ್ದಂತೆ ಕೆರೆಯ ಅಂಗಳದಲ್ಲಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದು ಸರ್ಕಾರಿ ಜಾಗದ ಒತ್ತುವರಿಯಾಗುತ್ತಿದೆ ಎಂದು ಆರೋಪಿಸಿದ್ದರು. ಈ ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಅನಧಿಕೃತವಾಗಿ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮಗಾರಿಯನ್ನ ತಡೆದು ರಸ್ತೆಯನ್ನ ತೆರವುಗೊಳಿಸುವ ಮೂಲಕ ಕೆರೆಯನ್ನ ಉಳಿಸಬೇಕೆಂದು ಮನವಿ ಮಾಡಿದರು. ತಾಲೂಕಿನ ಪಾಲಂಜೋಗಳ್ಳಿ ಗ್ರಾಮದಲ್ಲಿರುವಂತಹ ಕೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೆರೆ ಸರ್ವೆ ಮಾಡಿ ಗಡಿ ಗುರುತಿಸಿ ಸಂಪೂರ್ಣವಾಗಿ ಇದು ಕೆಲವೊಂದು ಭಾಗದಲ್ಲೆಲ್ಲ ಒತ್ತುವರಿ ಆಗಿದೆ. ಆ ಒತ್ತುವರಿ ಆಗಿರುವುದನ್ನು ಸರ್ವೆ ಮಾಡಿಸಿ ಗಡಿ ಗುರುತಿಸಿ ತೆರವುಗೊಳಿಸುವಂತಹ ಕಾರ್ಯಕ್ರಮನ ದಯವಿಟ್ಟು ರೂಪಿಸ್ಬೇಕು ತಾವು. ಹಾಗೆ ನಂತರ ಏನು ಹೊರಗಡೆಯಿಂದ ಬರುವಂತಹ ಕಸ ಎಲ್ಲ ಕೆರೆಗೆ ಹಾಕ್ತಾಯಿದ್ರು. ಕೆರೆಯಲ್ಲಿ ಹಾಕ್ತಾ ಇರೋದ್ರಿಂದ ನೀರು ಕಲುಷಿತಗೊಂಡು ದನ ಕರುಗಳು ನೀರು ಕುಡಿಲಿಕ್ಕೆ ತೊಂದರೆ ಆಗ್ತಾಯಿತ್ತು. ಆದ್ದರಿಂದ ದಯವಿಟ್ಟು ಕಸವನ್ನು ಯಾವುದೇ ಕಾರಣಕ್ಕೂ ಕೆರೆಯಲ್ಲಿ ಹಾಕ್ಸ್ಕೂಡ್ದು. ಹಾಕ್ಸಿದ್ರೆ ಇಷ್ಟು ದಂಡ ಅಂತ ವಿಧಿಸಿ ದಯವಿಟ್ಟು ತಮ್ಮ ಗಮನಕ್ಕೆ ತಂದಿದ್ದೀವಿ. ಆ ಗಮನಕ್ಕೆ ತಗೊಂಡು ಅದನ್ನು ಯಾವುದೇ ಕಾರಣಕ್ಕೂ ಕೆರೆಯಲ್ಲಿ ಕಸನ್ನು ಹಾಕಿಸ್ಬಾರ್ದು. ನಂತರ ಏನು ಅಕ್ರಮವಾಗಿ ಯಾರಿಗೂ ತಿಳಿಯದೆ ಏಕಾಏಕಿ ರಸ್ತೆಯನ್ನು ಮಾಡ್ತಾ ಇರೋದು ಕಂಡುಬಂದಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಏನು ನೀರಾವರಿ ಇಲಾಖೆ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ. ಕೂಡಲೇ ಬಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂತ ಹೇಳಿದರೂ ಕೂಡ ಅವರು ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಕೆರೆ ಹತ್ತಿರ ಬಂದಿಲ್ಲ. PDO RI VI ಮೊನ್ನೆ RI VI ಬಂದು ಸ್ಥಳ ಪರಿಶೀಲನೆ ನಡೆಸಿ ಈ ಹಿಂದೆ ನೀವು ಹೇಳ್ದಂಗೆ ನಾವು ಸರ್ವೆ ಮಾಡಿಸಿದ್ದೀವಿ, ಸರ್ವೆ ಮಾಡಿ ಗಡಿ ಗುರುತಿಸಿದ್ದೀವಿ ಅಂತ ಹೇಳ್ತಾರೆ. ಸರ್ವೆ ಮಾಡಿಸಿದ್ದೀರಾ ಸರ್, ಗಡಿ ಗುರುತಿಸಿದ್ದೀರಾ, ಬಹಳ ಸಂತೋಷ. ಆದರೆ ಏನು ಒತ್ತುವರಿ ಆಗಿದೆ ಆ ಒತ್ತುವರಿ ಆಗಿರುವುದನ್ನು ತೆರವುಗೊಳಿಸಬೇಕು. ಪ್ರತಿಭಟನೆಯಲ್ಲಿ ಸಂಘಟನೆಯ ಗೌರವಾಧ್ಯಕ್ಷ ನಾಗರಾಜು, ಉಪಾಧ್ಯಕ್ಷರಾದಂತಹ ಚಲುವ ಹನುಮಯ್ಯ, ಕಾರ್ಯದರ್ಶಿ ಮುನಿರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹರೀಶ್, ದೊಡ್ಡಬಳ್ಳಾಪುರ, ಚಾಮುಂಡಿ ನ್ಯೂಸ್.